ಬಟ್ ದಿಸ್ ಈಸ್ ಮೈ ಓಲ್ಡ್ ಇದೊಂದು ಹಳೆ ಫೋನ್ ಬಿದ್ದಿತ್ತು. ಈ ಹಳೆ ಫೋನನ್ನು ಇದರಲ್ಲಿ ಎತ್ತುಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಇದರಲ್ಲೇ ಮ್ಯೂಸಿಕ್ಕು, ಮ್ಯಾಪು ಎಲ್ಲ. ಯಾಕಂದರೆ ನನ್ನ ಐಫೋನ್ ಇತ್ತಲ್ಲ, ಐಫೋನ್ ಸುಮ್ಮನೆ ಆಮೇಲೆ ಲಾಸ್ಟಿಗೆ ಅದರದ್ದು ಗೈರೋಸ್ಕೋಪ್ ಹೋಗಿ ಏನಕ್ಕೆ ಬೇಕು, ಆಮೇಲೆ ಇಮೇಜ್ ಸ್ಟೆಬಿಲೈಸರ್ ಹೋಗಿ ಬೇಡ ಗುರು. ಏನಂದ್ರೆ ಏನೂ ಕಾಣಕತ್ತಿಲ್ಲ, ಏನಂದ್ರೆ ಏನೂ ಕಾಣಕತ್ತಿಲ್ಲ. ಇವನಿದೆ ಸಾಗಲೇ ಆ್ಯಕ್ಚುಲಿ ಅದನ್ನು ಲಾಕ್ ಮಾಡೋದು ಮರೆತುಬಿಟ್ಟಿದೆ, ನೋಡೇ ಇರಲಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ನಮ್ಮ ರೈಡು ಕನ್ಯಾಕುಮಾರಿಗೆ. ಸೊ ಬೇಸಿಕ್ಲಿ ಇಟ್ಸ್ ಅರೌಂಡ್ 6 to 7 days ರೈಡ್. ಸೊ ನಾನಿವಾಗ ಇದ್ದೀನಿ ಹುಬ್ಳಿಯಿಂದ. ಸೊ ಹುಬ್ಳಿಯಿಂದ ನಾನಿವತ್ತು ಬ್ಯಾಂಗ್ಳೂರ್ಗೆ ಹೊರಟಿದ್ದೀನಿ. ಸೊ ಬ್ಯಾಂಗ್ಳೂರಿಂದ ದೆನ್ ನೆಕ್ಸ್ಟು ಪಾಂಡಿಚೇರಿಯಿಂದ ರಾಮೇಶ್ವರಂ, ತಂಜಾವೂರಿಂದ ರಾಮೇಶ್ವರಮಿಂದ ಧನುಷ್ಕೋಡಿಯಿಂದ ಕನ್ಯಾಕುಮಾರಿ ಟು ಮದುರೈ ಟು ಬೆಂಗಳೂರು ಆ್ಯಂಡ್ ಬೆಂಗಳೂರು ಟು ವಾಪಸ್ ಹುಬ್ಬಳ್ಳಿ. ಸೊ ಟೋಟಲ್ 2800 kilometers. ಸೊ ದಿಸ್ ಈಸ್ ದ ಕಂಪ್ಲೀಟ್ ರೈಡ್ ಪ್ಲ್ಯಾನ್. ಸೊ ಬಟ್ ಏನಾದರೂ ಇವಾಗ ಬೆಂಗಳೂರು ರೀಚ್ ಆದಮೇಲೆ ವಾಪಸ್ ಅಲ್ಲಿ ಇನ್ನೊಬ್ಬ ಫೆಲೋ ರೈಡರ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಬಿಟ್ಟು ಒಂದ್ಸತಿ ಡಿಸ್ಕಸ್ ಮಾಡಬೇಕು. ಐಟಿನರಿ ನಾನು ಚೇಂಜ್ ಮಾಡೋಣ ಅಂತ ನನ್ನ ಒಂದು ಅನಿಸಿಕೆ, ಬೇರೆ ರೂಟಲ್ಲಿ ತೆಗಿಬೇಕು ಅಂಥೇಳಿ. ಬಟ್ ಅಲ್ಲಿ ನೋಡೋಣ ಇನ್ನು. ಸೊ ಇವಾಗ ಸದ್ಯಕ್ಕಂತೂ ಪ್ಲ್ಯಾನ್ ಆಗಿರೋದು ಇದು ಪ್ಲ್ಯಾನು. ಸೊ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಮತ್ತೆ ಚೇಂಜ್ ಆದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇವತ್ತು ಇದು ಎಂಟೈರ್ ಸೀರೀಸ್ ಬರೋದಿದೆ ಕಂಪ್ಲೀಟಾಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ, ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಕನ್ಯಾಕುಮಾರಿ ರೈಡ್ ಕಂಪ್ಲೀಟ್ಲಿ ಪ್ರಾಬಬ್ಲಿ ಅರೌಂಡ್ ಒಂದು 7 to 8 ಎಪಿಸೋಡ್ಸ್ ಈ ಒಂದು ಕಂಪ್ಲೀಟ್ ಸೀರೀಸ್ ಇರುತ್ತೆ. ನಾನು ನಿಮಗೆ ಎಲ್ಲ ಕಡೆ ತೋರಿಸ್ತೀನಿ, ನಾನು ಎಲ್ಲೆಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಎಲ್ಲ ಕಂಪ್ಲೀಟಾಗಿ ವೀಡಿಯೋಸ್ನ ತೋರಿಸ್ತೀನಿ ನಿಮಗೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ, ನೀವು ನೋಡಿ. ಸೊ ದ ಫಾಗ್ ನೀವು ನೋಡ್ತಿರ್ಬೋದು, ಫಾಗ್ ಸಾಕಾಗಿದೆ. ಸೊ ಟೈಮ್ ಈಸ್ ಎಕ್ಸಾಕ್ಟ್ಲಿ 7 o'clock. ನಾನು ಆ್ಯಕ್ಚುಲಿ ಎದ್ದಿದ್ದು ಬೇಗ ಮನೆಯಿಂದ ಹೊರಟೆ ಒಂದು 6:50 ಆಗಿತ್ತು ಮನೆ ಬಿಟ್ಟಾಗ. ಸೊ 10 minutes ಮಧ್ಯೆ ದಾರಿಯಲ್ಲಿ ಯಾರೋ ಸಿಕ್ಕರು, ಸರ್ ರೀಚಾರ್ಜ್ ಮಾಡಿಸಿ ಅಂತೆ. ಏನು ಗುರು ಇದು ಕ್ವಾಟ್ಲೆ ಬೆಳಿಗ್ಗೆ ಎತ್ಕೊಂಡು ಅಂತ ನಾನು. ಸೊ ಎನಿವೆ, ಸೊ ತಣ್ಣನೆ ಗಾಳಿ ಬೀಸ್ತಾ ಇದೆ, ಫಾಗ್ ಇದೆ ಸಾಕಾಗಿ. ಆ್ಯಂಡ್ ದಿಸ್ ರೈಡ್ ಗೋನಾ ಬಿ ಅ ಕಂಪ್ಲೀಟ್ ಫನ್. ಸೊ ಏನಪ್ಪ ಅಂತಂದರೆ, ಈ ನಮ್ಮ ಯಾವುದೇ ರೈಡರ್ಸ್ಗಳಿಗೆ ದರ್ ಆರ್ 2 main ಡ್ರೀಮ್ ಡೆಸ್ಟಿನೇಷನ್ ಅಥವಾ ಡ್ರೀಮ್ ರೈಡ್ ಅಂತಲೇ ಹೇಳ್ಬೋದು ಬೇಸಿಕ್ಲಿ. ಸೊ ಒಂದು ಮೇಜರು ಅಂತಂದರೆ ಇಸ್ ಎವ್ರಿಬಡಿ ನೋ ದಟ್ ಲದಾಖ್. ಸೊ ಲದಾಖ್ ಒಂದು, ಕನ್ಯಾಕುಮಾರಿ ಒಂದು. ಈ 2 ರೈಡ್ ಏನಿದೆ, ಈಚ್ ಆ್ಯಂಡ್ ಎವ್ರಿ ರೈಡರ್ ವಾಂಟ್ಸ್ ಟು ಡೂ ಇಟ್. ಅದೊಂಥರ ಮೆಕ್ಕಾ ಮದೀನಾ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮ ರೈಡರ್ಸ್ಗಳಿಗೆ. ಸೊ ಕನ್ಯಾಕುಮಾರಿ ಆ್ಯಂಡ್ ಲದಾಖ್. ಸೊ ಅದರಲ್ಲಿ ನಾನು ತುಂಬ ವರ್ಷಗಳಿಂದ ಕಾದು ಫೈನಲಿ ಮೈ ಡ್ರೀಮ್ ಇಸ್ ಕಮಿಂಗ್ ಟ್ರೂ. ಫೈನಲಿ ಎಷ್ಟೋ ವರ್ಷಗಳ ನಂತರ ಈ ರೈಡ್ ಪ್ಲ್ಯಾನ್ ಆಗಿ ಆ್ಯಂಡ್ ಇವತ್ತು ಹೊರಟೇ ಬಿಟ್ಟಿದ್ದೀವಿ. ಸೊ ದ್ಯಾಟ್ ಈಸ್ ಐ ಆಮ್ ವೆರಿ 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 ಹ್ಯಾಪಿ. ಸೊ ಸಖತ್ ಖುಷಿ ಆಗ್ತಿದೆ ನನಗಂತೂ. ಆ್ಯಂಡ್ ಸ್ಟೇ ವಿತ್ ಮೀ ಗೈಸ್. ಸೊ ಕಂಪ್ಲೀಟಾಗಿ ನಾನು ನಿಮಗೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ನ ಇದರಲ್ಲಿ ಎಪಿಸೋಡ್ಸಲ್ಲಿ ಕೊಡ್ತೀನಿ. ಸೊ ಎವ್ರಿ ಡೇ ಏನೇನಿರುತ್ತೆ ಅದನ್ನು ಒಂದು ಎಪಿಸೋಡ್ಸಾಗಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಇನ್ ಕೇಸ್ ಏನಾದರೂ ಲೆಂತಿ ಆಯಿತು, ಎಲ್ಲಾದರೂ ಇದು ಆಯಿತು ಅಂದರೆ ದೆನ್ ಐ ವಿಲ್ ಸಿ ಡಿಫ್ರೆಂಟ್ ಸಪ್ರೇಟ್ ಎಪಿಸೋಡ್ಸಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ತುಂಬಾ ಲಾಂಗ್ ಆಗಿಬಿಟ್ರೆ ಬೋರ್ ಬರುತ್ತೆ ಎಪಿಸೋಡ್ಸು. ಸೊ ಹೀಗಾಗಿ ಸ್ಟೇ ಟ್ಯೂನ್. ಆ್ಯಂಡ್ ಈಗ ಎಂಟೈರ್ ಸೀರೀಸ್ ಕನ್ಯಾಕುಮಾರಿ ರೈಡ್ ಬರ್ತಾ ಇದೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ರೆಡಿ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ಸ್ ಕಮೆಂಟ್ ಮಾಡಿ. ಫಾಗ್ ಅಂತೂ ಯಾವ ರೇಂಜಿಗಿದೆ ಅಂತಂದರೆ ಯಪ್ಪ ಕೇಳಕ್ಕೆ ಹೋಗ್ಬಿಡಿ. ಮುಂದಿಂದ ಏನೂ ಕಾಣ್ತಾನೆ ಇಲ್ಲ ಅಲ್ಲಿ ಎತ್ಲಾಗೆ. ವಿಸಿಬಿಲಿಟಿ ತುಂಬಾ ಕಡಿಮೆ ಇದೆ. ಹೋಪ್ ಯು ಗೈಸ್. ಬಟ್ ಏನಂದರೆ ಕ್ಯಾಮ್ರಾದಲ್ಲಿ ಇನ್ನೂ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ. ನಾನೊಂದಿಷ್ಟು ಯಾವುದೋ ವೀಡಿಯೋಸಲ್ಲಿ ನೋಡಿದ್ದೆ.
ಯಾಕಂದರೆ ಇವೆಲ್ಲ ಡಿಜಿಟಲ್ ಸೆನ್ಸರ್ ಇಮೇಜ್ ಕ್ಯಾಪ್ಚರಿಂಗ್ ಅಲ್ಲ, ಸೊ ಹೀಗಾಗಿ ಸ್ವಲ್ಪ ಇದಿರುತ್ತೆ. ಬಟ್ ಆ್ಯಕ್ಚುಲ್ ಬೇರ್ ಐಸಿಗೆ ಏನೂ ಕಾಣ್ತಿಲ್ಲ. ಅಂದರೆ ಹಾರ್ಡ್ಲಿ ಒಂದು 100 ಮೀಟರ್ಸ್ವರೆಗೂ ಇಸ್ ಫೈನ್. ನಾಟ್ ಇವನ್ 100 ಮೀಟರ್ಸ್, ಒಂದು 50 ಮೀಟರ್ಸ್ವರೆಗೂ ಫೈನ್ ವಿಸಿಬಿಲಿಟಿ. ಅದಾದಮೇಲೆ ದಿಸ್ ಇಸ್ ಲೈಕ್ ಹೆಲ್. ಆ್ಯಂಡ್ ಹೆಂಗೆ ಹೊಡಿತಿದೆ ಅಂತಂದರೆ ಎದೆಗೆ ಗಾಳಿ ತಣ್ಣಗೆ ಬೀಸ್ತಾ ಇದೆ. ಸ್ವಲ್ಪ ನಮ್ಮ ವಿಂಡ್ಶೀಲ್ಡ್ ಇರೋದ್ರಿಂದ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಕಡಿಮೆ ಇದೆ, ಸ್ವಲ್ಪ ಚಳಿ ಕಡಿಮೆ ಆಗ್ತಿದೆ. ಬಟ್ ಆ್ಯಂಡ್ ದಿಸ್ ಇಸ್ ಮೈ ಓಲ್ಡ್, ಇದೊಂದು ಹಳೆಯ ಫೋನ್ ಬಿದ್ದಿತ್ತು. ಈ ಹಳೆಯ ಫೋನನ್ನು ಇದರಲ್ಲಿ ಎತ್ತುಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಇದರಲ್ಲೇ ಮ್ಯೂಸಿಕ್ಕು, ಮ್ಯಾಪು ಎಲ್ಲ. ಯಾಕಂದರೆ ನನ್ನ ಐಫೋನ್ ಇತ್ತಲ್ಲ, ಐಫೋನ್ ಸುಮ್ಮನೆ ಆಮೇಲೆ ಲಾಸ್ಟಿಗೆ ಅದರದ್ದು ಗೈರೋಸ್ಕೋಪ್ ಹೋಗಿ ಏನಾಗಬೇಕು, ಆಮೇಲೆ ಇಮೇಜ್ ಸ್ಟೆಬಿಲೈಸರ್ ಹೋಗಿ ಬೇಡ ಗುರು. ಅದಕ್ಕೆ ಹಳೇದೊಂದು ಇತ್ತ ಫೋನು, ಯೂಸ್ ಮಾಡ್ತಿರ್ಲಿಲ್ಲ, ಹಾಗೆ ಬಿಸಾಕಿದ್ದೆ. ಅದನ್ನೇ ಎತ್ಬಿಟ್ಟು ಇವಾಗ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಯಾವ ಥರ ಅನ್ನಿಸ್ತು, ಇದು ಯಾವ ಆ್ಯಪು, ಇದು ಯಾವ ಲಾಂಚರ್ ಅಂತ ಬೇಕಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಆ್ಯಂಡ್ರಾಯ್ಡ್ಸು ಆ್ಯಕ್ಚುಲಿ ನಾನು ಬೇರೆ ಇನ್ನೊಂದು ಆ್ಯಂಡ್ರಾಯ್ಡ್ ಇತ್ತಂತಂದರೆ ದೆನ್ ಯು ಕ್ಯಾನ್ ಕನ್ವರ್ಟ್ ಆ್ಯಂಡ್ರಾಯ್ಡ್ ಆಟೋ ಮಾಡ್ಬೋದು. ಅದನ್ನ ಆ್ಯಕ್ಚುಲಿ ಒಂದು 400-500 ರುಪೀಸ್ಗೆ ಅದು ಯು ಕ್ಯಾನ್ ಕನ್ವರ್ಟ್ ಇಟ್ಟು ನಾವು ಆ್ಯಂಡ್ರಾಯ್ಡ್ ಆಟೋ. ಬಟ್ ನನ್ನ ಹತ್ರ ಐಫೋನ್ ಇದೆಯಲ್ಲ, ಸೊ ಐಫೋನ್ ಇದಕ್ಕೆ ಆಗಲ್ಲ. ಇವನ್ ನಾನು ಕನೆಕ್ಟ್ ಮಾಡಿದ್ರು ಇದನ್ನು ತೋರಿಸಲ್ಲ. ಆ್ಯಪಲ್ ಕಾರ್ಪ್ಲೇ ಬರೋಲ್ಲ ಆ್ಯಂಡ್ರಾಯ್ಡಲ್ಲಿ. ಸೊ ಹೀಗಾಗಿ ಆ ಪ್ಲ್ಯಾನು ನನಗೆ ವೇಸ್ಟ್ ಆಯಿತು. ಸೊ ಇಫ್ ಯು ಗೈಸ್ ಹ್ಯಾವ್ ಏನಂತಾರೆ ಆ್ಯಂಡ್ರಾಯ್ಡ್ ಫೋನ್ ಇತ್ತು ಅಂತಂದರೆ ಇನ್ನೊಂದು, ಸೊ ಎರಡು ಮೇನು ಮತ್ತು ಸೆಕೆಂಡ್ ಫೋನ್ ಎರಡೂ ಆ್ಯಂಡ್ರಾಯ್ಡ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಯಾವ ಥರ ಇದನ್ನು ಹೆಡ್ ಯೂನಿಟಾಗಿ ಕನೆಕ್ಟ್ ಮಾಡಿದ್ರೆ ನಾವು ಕಾರಲ್ಲಿ ಇವಾಗ ಕನೆಕ್ಟ್ ಮಾಡ್ತೀವಲ್ಲ, ಕನೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಈ ಆ ಫೋನಿಂದ ಎಲ್ಲನೂ ನಾವು ಇದರಲ್ಲಿ ಆಪ್ರೇಟ್ ಮಾಡ್ಬೋದು. ಕಾಲ್ಸ್ ಆಗಿರಲಿ, ಮ್ಯಾಪ್ ಆಗಿರಲಿ, ಎಲ್ಲರೂ. ಸೊ ಯಾವ್ದು ಬೇಕಾದ್ರೆ ಆ್ಯಪ್ ಕಾರಲ್ಲಿ ಯಾವ ಥರ ಮಾಡಿದ್ವಿ ಟಚ್ ಸ್ಕ್ರೀನಲ್ಲಿ, ಅದೇ ಥರ ಇದನ್ನು ಮಾಡ್ಬೋದು. ಅದು ಬೇಕಾದ್ರೆ ಕಮೆಂಟ್ ಮಾಡಿ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೊಂದು ಐಫೋನ್ ಆಗಿರೋದ್ರಿಂದ ಬರೋಲ್ಲ. ಸೊ ಐಫೋನ್ ಇದ್ದರೆ ಅದು ಯೂಸ್ಲೆಸ್, ಯೂಸ್ ಆಗೋಲ್ಲ ನಮಗೆ. ಬಟ್ ಎರಡು ಫಸ್ಟ್ ಪ್ರೈಮರಿ ಫೋನು ಮತ್ತು ಸೆಕೆಂಡ್ರಿ ಫೋನ್ ಎರಡೂ ಆ್ಯಂಡ್ರಾಯ್ಡ್ ಇತ್ತಂದರೆ ಲೈಕ್ ಜಾಕ್ ಪಾಟ್. ಸೊ ಕಮೆಂಟ್ ಮಾಡಿ ಅದು ಬೇಕಿತ್ತಂದರೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ವೆದರ್, ಸಿ ಹೆಂಗಿದೆ ಫಾಗ್. ಸಾಕಾದ ಮಜಾ ಬರ್ತಾಯಿದೆ ಗುರು, ಸಾಕಾದ ಮಜಾ ಬರ್ತಾಯಿದೆ. ನೆಕ್ಸ್ಟ್ ಒಂದು ಸ್ಟಾಪ್ ತೊಗೊಂಡಾಗ ಐ ಕ್ಯಾಚ್ ಅಪ್ ಯು ಗೈಸ್. ಸ್ಟಾಪ್ ತೊಗೊಂಡಾಗ ತೋರಿಸ್ತೀನಿ. ಮೋಸ್ಟ್ಲಿ ಇನ್ನೊಂದು 50-60 ಪ್ರಾಬ್ಲಿ ಒಂದು 100 ಕಿಲೋಮೀಟ್ರಿಗೆ ಒಂದು ತೊಗೊಳ್ತೀನಿ. ಸೊ ಇವಾಗ ಆಲ್ರೆಡಿ ಒಂದು 20-25 ಕಿಲೋಮೀಟ್ರ್ ಅಂತೂ ಬಂದೀನಿ. 30 ಕಿಲೋಮೀಟರ್ಸ್ ರಫ್ಲಿ ಮನೆಯಿಂದ. ಏನಂದ್ರೆ ಏನೂ ಕಾಣಕತ್ತಿಲ್ಲ, ಏನಿದೆ ಗುರು, ಇದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅವ. ಆಫ್ಟರ್ ಆ್ಯಕ್ಚುಲಿ ವಿಂಟರ್ ರೈಡ್ ಮಾಡಿ ನಾನು ತುಂಬಾ ಕಾಲಗಳಾಗಿತ್ತು. ಯಾಕೆಂದರೆ ಕಾರ್ ಬಂದಮೇಲೆ ನನ್ನ ಬೈಕ್ ಸ್ವಲ್ಪ ಹಳೆ ಬೈಕ್ ಕಂಡೀಷನ್ ಇರಲಿಲ್ಲ, ಹೀಗಾಗಿ ನಾನು ಜಾಸ್ತಿ ರೈಡ್ ಮಾಡಿಲ್ಲ ಬೈಕಲ್ಲಿ, ಬಿಟ್ಬಿಟ್ಟಿದ್ದೆ. ಇವಾಗ ವಾಪಸ್ಸು ರೈಡ್ ಮಾಡ್ತಿದ್ದೀನಿ ಬೈಕಲ್ಲಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಈಸ್ ಅಮೇಝಿಂಗ್ ಗೈಸ್. ಸಮಯ 9:28. ಸೊ ಆಲ್ಮೋಸ್ಟು ದಾವಣಗೆರೆ ದಾಟಿ ನಿಯರ್ ಚಿತ್ರದುರ್ಗ ಇದ್ದೀವಿ. ಆಲ್ಮೋಸ್ಟ್ ನಿಯರ್ ಏನಿಲ್ಲ, ಆಲ್ಮೋಸ್ಟ್ ಒಂದು ಅನದರ್ 40-45 ಕಿಲೋಮೀಟರ್ಸ್ ಟು ಗೋ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕಿನ್ನು. ಸೊ ಜಸ್ಟ್ ಟುಕ ನೇಚರ್ ಕಾಲ್ ಪಿಟ್ ಸ್ಟಾಪ್ ತೊಗೊಂಡು ಇವಾಗ ಒಂದು ಸ್ವಲ್ಪ ಹೈಡ್ರೇಟ್ ಆಗಿ ದೆನ್ ಬೇರೆ ಒಂದು ಸ್ವಲ್ಪ ನಿತ್ಯ ಕರ್ಮಗಳಿರುತ್ತವೆ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಇನ್ನೊಂದು 60 ಕಿಲೋಮೀಟರ್ಸ್ ಅನ್ಕೋತೀನಿ. ಅಲ್ಲಿ ಹೋಗಿ ನಿಯರ್ ಚಿತ್ರದುರ್ಗ ದಾಟಿ ಆದಮೇಲೆ ಒಂದು ನಮ್ಮ ಇದು ಇದೆ, ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕೂಡ ನೋಡಿದ್ದೀರಿ ನೀವು. ನಾನು ಈ ಅಪ್ರಿಲಿಯಾ 457 ನಾನು ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಸೊ ಅದೇ ಸೇಮ್ ಸ್ಪಾಟ್ಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಅಲ್ಲಿಗೆ ಹೋಗಿ ನಿಲ್ಲಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ಕೊಂಡು ಕಂಪ್ಲೀಟಾಗಿ ಇದನ್ನು ಸ್ವಲ್ಪ ಹೈಡ್ರೇಟ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ನೆಕ್ಸ್ಟ್ ಜರ್ನಿ ಕಂಟಿನ್ಯೂಷನ್ ಮಾಡೋಣ ಅಂತ. ಇವತ್ತು ನಾನು ಆಗಲೇ ಹೇಳೋದು ಮರೆತುಬಿಟ್ಟೆ, ನಮ್ಮ ಜೊತೆ ನಮ್ಮ ಪಿಲಿಯನ್ ಕೂಡ ಇದ್ದಾರೆ.
ಸೊ ವಿಚ್ ಈಸ್ ಮಿಸ್ಟರ್ ಕುಲಕರ್ಣಿ. ಹಲೋ ಮಿಸ್ಟರ್ ಕುಲಕರ್ಣಿ, ಹಲೋ. ಸೊ ಕುಲಕರ್ಣಿ ಅವರು ನಮ್ಮ ಅರ್ಧ ಸ್ಪಾನ್ಸರ್ ಮಾಡ್ತಿದ್ದಾರೆ ಈ ಟ್ರಿಪ್ಪನ್ನ. ಸೊ ಹೀಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನಾನು ಪ್ಲ್ಯಾನ್ ಮಾಡಿದ್ದೆ, ಈ ಸೈಡ್ ನಾನು ಬರ್ತೀನಿ ಅಂತ ಹೇಳೋದು. ಸೊ ಓಕೆ ಫೈನ್, ನನಗೇನು. ಸೊ ಹೋಗ್ತಿದ್ದೀವಿ ಇಬ್ಬರು. ಸೊ ಇವಾಗ ಇವತ್ತು ಬೆಂಗಳೂರಿಗೆ ಹೋಗಿ ಇವತ್ತು ಬೆಂಗಳೂರಲ್ಲಿ ಹಾಲ್ಟು. ದೆನ್ ನೆಕ್ಸ್ಟ್ ಬೆಳಿಗ್ಗೆ ಎದ್ದು ಟುವರ್ಡ್ಸ್ ಪಾಂಡಿಚೇರಿ. ಐ ಮೀನ್ ಇಟ್ಸ್ ನಾಟ್ ಫೈನಲೈಸ್, ನಾನು ಹೇಳಿದೆ ಬೆಳಿಗ್ಗೆ, ಆಗಲೇ ಹೇಳಿದೆ ನಿಮಗೆ. ಸೊ ಇಟ್ಸ್ ನಾಟ್ ಫೈನಲೈಸ್. ಸೊ ಒಂದು ಸತಿ ಫೈನಲ್ ಆದಮೇಲೆ ಅಲ್ಲಿ ಗಿವ್ ಯು ಅನ್ ಅಪ್ಡೇಟ್. ಓಕೆ, ಸೊ ಇವಾಗ ಸ್ವಲ್ಪ ರೆಸ್ಟ್ ತೊಗೊಂಡು ದೆನ್ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇವ್ರು ಏನು ಮಾಡ್ತಾರೆ ಗುರು ಇಲ್ಲಿ? ಬ್ರೇಕ್ಫಾಸ್ಟ್ ಡೆಸ್ಟಿನೇಷನ್ ಆಗಿದ್ದೀವಿ. ಇನ್ನೊಂದು ಐ ಥಿಂಕ್ 1 or 2 kilometers ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆರಾಮಾಗಿ, ಯಾಕಂದರೆ ಹೊಟ್ಟೆ ತುಂಬ ಹಸಿದಿದೆ ಗುರು. ಹೊಟ್ಟೆ ಎಷ್ಟು ಒಂಥರ ಸಂಕಟ ಆಗ್ತಾಯಿದೆ ಒಳಗಡೆ. ಸೊ ಹೀಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು, ನೋ ಮ್ಯಾಟರ್ ವಾಟ್. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಮುಂದಿನ ಕೆಲಸ ಮುಂದೆ. ಸೊ ನಾನು ಅದೇ ನಮ್ಮ ನಮ್ಮ ಕುಲಕರ್ಣಿ ಅವ್ರಿಗೆ ಕೇಳ್ತಾ ಇದ್ದೆ, ಹೇಗಿದೆ ಬ್ಯಾಕ್ ಸೈಡ್ ಸೀಟು ಅಂತ. ಸಖತ್ ಆರಾಮ್, ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಫ್ಲ್ಯಾಟ್ ಇರೋದ್ರಿಂದ ಆರಾಮಾಗಿ ಕಂಫರ್ಟಬಲಾಗಿ ಕೂಡ್ಬೋದು ಅಂತ ನಮ್ಮ ಕುಲಕರ್ಣಿ ಸಾಹೇಬರು ಹೇಳ್ತಾಯಿದ್ರು. ಅವನ್ನ ಒಂದು ನೆಕ್ಸ್ಟು ಇವಾಗ ಇಲ್ಲಿ ಮಾಡ್ಕೊಂಬಿಟ್ಟು ಒಂದ್ಸಲ ಕೇಳ್ತೀನಿ, ಕ್ಯಾಮ್ರಾ ಮುಂದೆ ತೊಗೊಂಡು ಅವನ್ನ ಕೇಳ್ತೀನಿ ಹೌದು ಸೀಟ್ ಅಂತ. ನಾನು ಹೇಳೋ ಸರಿ ಇರೋಲ್ಲ, ಅವನ ಬಾಯಲ್ಲೇ ನೀವೇ ಕೇಳ್ಬಿಡಿ, ಏನಂತೀರ? ಬೆಸ್ಟ್ ಅಲ್ವಾ ಇದು? ಯಾಕಂದರೆ ಅದೊಂದು ರಿವ್ಯೂ ಮಾಡಿರಲಿಲ್ಲ ನಾನು, ಯಾಕಂದರೆ ನನ್ನ ತಲೆಯಲ್ಲಿ ಒಟ್ಟು ನೆವರ್. ಬಟ್ ಏನಪ್ಪ ಅಂತಂದರೆ ವೇಟ್ ತುಂಬ ಜಾಸ್ತಿ ಆಗಿದೆ ಇವಾಗ ಸದ್ಯಕ್ಕೆ. ಬಿಕಾಸ್ ಆ್ಯಸ್ ಪರ್ ಮೈ ಕ್ಯಾಲ್ಕುಲೇಷನ್ ಇಟ್ಸ್ ಗಿವಿಂಗ್ ಮಿ ಅರೌಂಡ್ 32-33 ಮೈಲೇಜ್ ಕೊಡ್ತಾ ಇದೆ. ಬಟ್ ಅಂದರೆ ಚೆಕ್ ಮಾಡ್ತೀನಿ, ನೋಡೋಣ. ತುಮಕೂರು ಹತ್ರ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸಿ ಚೆಕ್ ಮಾಡೋಣ. ಸೊ ಹಿಯರ್ ಈಸ್ ಅವರ್ ಡೆಸ್ಟಿನೇಷನ್. ತಿಂಡಿಯ ಡೆಸ್ಟಿನೇಷನ್ ಇಲ್ಲೇ ಇದೆ ಗುರು. ಎಲ್ಲ ಹಾಕ್ಲಿ? ಅಲ್ಲ ಹರಳದವು, ಹರಳು. ಹೇಳಿ, ಹೆಂಗಾರ ಹೇಳಿ, ಒಟ್ಟು ನಿಂಗೆ ಹೆಂಗೆ ಕಂಫರ್ಟಬಲ್ ಆಗ್ತೈತೆ? ಎಷ್ಟು ಕುಲ್ಕರ್ಣಿ? ಹಾಕೇನಿ, ಅದು ಹಾಕಿದೆ, ಆಗ್ಲೇ ಹಾಕ್ಬಿಟ್ಟೆ ಅದಕ್ಕೆ. ಸೊ ಆಗಲೇ ಆ್ಯಕ್ಚುಲಿ ನಾನು ಲಾಕ್ ಮಾಡೋದು ಮರೆತುಬಿಟ್ಟಿದ್ದೆ, ನೋಡೇ ಇರಲಿಲ್ಲ.
ಅದು ಇನ್ನೊಂದೇನಾಗಿ ಗೊತ್ತಾನೆ, ವೇಟ್ ಆಗಿರೋದಕ್ಕೆ ಸಸ್ಪೆನ್ಷನ್ ಕೆಳಗೆ ಹೋಗೈತೆ. ಇನ್ನೊಂದು ಸ್ವಲ್ಪ ಆ್ಯಕ್ಚುಲಿ ಚಲೋ ಕಾಲು ಸಿಗಾಕತ್ತಾವು. ಓಕೆ ಚಲೋ, ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಇವಾಗ ಪೆಟ್ರೋಲಿಯಂ ಸೊ ಫೈನಲಿ ತಿಂಡಿ ಆಯಿತು. ಇವಾಗ ಎನರ್ಜಿ ಬಂತು ಗುರು ವಾಪಸ್ಸು ಗಾಡಿ ಹೊಡಿಯೋಕ್ಕೆ. ಆವಾಗಲೇ ನಿದ್ದೆ ಬರ್ತಾಯಿತ್ತು, ಹೊಟ್ಟೆ ಹಸ್ತಿತ್ತು. ಶಟ್, ಡೋಂಟ್ ಆಸ್ಕ್ ಮೀ. ಸೊ ಟೈಮ್ ಟು ಟೈಮ್ ತಿಂಡಿ ಮತ್ತು ಊಟ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೈಡ್ ಮಾಡಬೇಕಾದ್ರೆ. ಯಾಕೆಂದರೆ ಎನರ್ಜಿ ಇಲ್ಲ ಅಂತಂದರೆ ಕಷ್ಟ ಗುರು ಮುಂದೆ ಓಡಿಸೋದು. ಸೊ ಹೀಗಾಗಿ ಕರೆಕ್ಟ್ ಟೈಮ್ ಟು ಟೈಮ್ ಊಟ ತಿಂಡಿ ಮಾಡಿಬಿಡಿ ಮೈ ಫೆಲೋ ರೈಡರ್ಸ್. ಆವಾಗಲೇ ಆ್ಯಕ್ಚುಲಿ ಈ ಕಡೆ ರೈಟ್ ಸೈಡ್ದು, ಈ ಕಡೆ ಸೈಡ್ದು ಇದನ್ನು ಹಾಕೋದು ಮರ್ತ್ಬಿಟ್ಟಿದೆ, ಪ್ಯಾನಿಯರ್ದು ಲಾಕ್ನ. ಆ ಪುಣ್ಯ ನಮ್ಮ ಪಿಲಿಯನ್ ಸಾಹೇಬರು ಅದ್ರ ಮೇಲೆ ಕೈ ಇಟ್ಕೊಂಡು ಬಂದಿರೋದಕ್ಕೆ ಅದು ಗೊತ್ತಾಗಿಲ್ಲ. ಇಲ್ಲಾಂದರೆ ಎಷ್ಟೊತ್ತಿಗೆ ಹಾರಿ ಅದರಾಗಿರೋದೆಲ್ಲ ಸಾಮಾನು, ಕ್ಯಾಮ್ರಾ ಎಲ್ಲ ಮುಗಿದೋಗಿರೋದು ಕತೆ. ಬರೀ ಲಾಕ್ ಅಲ್ಲ, ಅದು ಆ್ಯಕ್ಚುಲಿ ಲ್ಯಾಚೇ ಹಾಕಿಲ್ಲ. ಬೆಳಗ್ಗೆ ಕ್ಯಾಮ್ರಾ ತಗೊಂಡ, ಅದಾದ್ಮೇಲೆ ಲಾಕ್ ಮಾಡೋದೇ ಮರೆತುಬಿಟ್ಟೆ ಅನ್ಸುತ್ತೆ ನಾನು. ಸೊ ಹಿಂಗಾಗಿ ಇಲ್ಲಿ ತನಕ ಬಂದ್ವಿ ಗೊತ್ತೇ ಆಗಿಲ್ಲ, ಇಲ್ಲಿ ಬಂದು ಗೊತ್ತಾಗಿರೋದು. ಬಟ್ ಎನಿವೆ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಹೀಗಾಗಿ टेंशन करो नका. ಸೊ ಇನ್ನು ಒಂದು ಐ ಥಿಂಕ್ 170, ಐ ಗೆಸ್ 170 kilometers to go. ಸೊ ರೈಟ್ ನಾವು 335 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಬಟ್ ಪೆಟ್ರೋಲ್ ಲಾಸ್ಟ್ ಪಾಯಿಂಟ್ ಬ್ಲಿಂಕ್ ಆಗ್ತಾಯಿದೆ, ಆ್ಯಂಡ್ ವಿಚ್ ಈಸ್ ಫಸ್ಟ್ ಟೈಮ್ ಆಗಿರೋದಿದು. ಐ ಥಿಂಕ್ ಮೈಲೇಜ್ ಮಾತ್ರ ಟೀ ಮೇಲೆ ಹತ್ತೋಗಿದೆ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ. ಅಟ್ಲೀಸ್ಟ್ ಇನ್ನೂ 2 ಪಾಯಿಂಟ್ ಉಳಿಬೇಕಿತ್ತು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಮೈಲೇಜ್. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತೀನಿ. ಉಪ್ಸ್, ಹಾ ಫುಲ್ ಟ್ಯಾಂಕ್. 0 3.
208.77. Okay. ಹಾಕಿ ಹಾಂ ಬಸ್ ಬಿಡಿ ಸಾಕು. ಸ್ವಲ್ಪ ಗಾಡಿ ಆ ಕಡೆ ಆ ಕಡೆ ತಗೋತೀನಿ ಬನ್ನಿ. ಇದು ಹಿಂದಂತೂ ತಳ್ಳಕ್ಕಂತೂ ಆಗಲ್ಲ. ಹಿಂದಂತೂ ತಳ್ಳಕ್ಕಾಗಲ್ಲ ಇದನ್ನು. ಅಲ್ಲಿ ಮುಂದೆ ತಗೋತೀನಿ ಬನ್ನಿ. ಸ್ಕ್ಯಾನರ್ ಎಷ್ಟು ಬಂತು? 10. ಹೋಯ್ 10 ಲೀಟರ್ಸ್ 10.07. ಅಂದರೆ ಹಾಂ ಪರವಾಗಿಲ್ಲ. ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಡಿಲ್ಲ. Three two 3,2,6,0 तब माइनस 3,3,5,9,6 divided by 10.07. ಬಾಬಾ 33. ಹಾಂ ಅಲ್ಲ, ಮತ್ತು ಫುಲ್ ಲಗೇಜ್ ಮತ್ತು ಪಿಲಿಯನು ಅಲ್ಲ, ವೇಟ್ ಹೆವಿ ಫುಲ್ ಐತಿ. ಮತ್ತಂದ್ರೆ ಪವರ್ ಮತ್ತು ಅಷ್ಟು ವೆಯ್ಟ್ ಇಳಿಲಿಕ್ಕೆ ಪವರ್ ಬೇಕಲ್ಲ. ಸೊ ನಾರ್ಮಲಿ 38-39 ಕೊಡ್ತಿತ್ತು. ಸೊ ಗೈಸ್ 33.33 ಈಸ್ ದ ಮೈಲೇಜ್. ಫುಲ್ಲಿ ಲೋಡೆಡ್ಡು. ಆಮೇಲೆ ಒಳ್ಳೆ ಸರಿ ಚಚ್ಚಿದ್ದೀನಿ ನಾನು. ಸೊ ಟೋಟಲ್ ಎಷ್ಟು ಕೆ ಜಿ ಇದೆ ಗೊತ್ತಾ? ಇವಾಗ ನನ್ನನ್ನು ಬಿಟ್ಟುಕೊಂಡು ಎಕ್ಸ್ಟ್ರಾ ಫುಲ್ಲು ಪ್ಯಾನಿಯರ್ಸು ಅದೆಲ್ಲ ಹಾಕಿ ಅದೊಂದು 100 kg ಎಕ್ಸ್ಟ್ರಾ. ಸೊ ನಾನು ಒಬ್ಬನೇ ವಿತ್ ಸಿಂಗಲ್ ಸ್ವಲ್ಪ ಲಗೇಜ್, ಯಾಕಂದರೆ ಫುಲ್ಲು ಲೋಡ್ ಆಗಿದೆ 3 ಇದೂ ಟಾಪ್ ಬಾಕ್ಸು ಮತ್ತು ಸೈಡ್ ಪ್ಯಾನಿಯರ್ಸು. ಸೊ ಅದಕ್ಕೆ ಲೆಕ್ಕ ಹಾಕ್ಕೊಂಡ್ವಿ ಅಂತಂದರೆ ಆಲ್ಮೋಸ್ಟ್ 100 kg ಎಕ್ಸ್ಟ್ರಾ. ಸೊ 100 kg ಫುಲ್ ಮಾಡೋಕ್ಕೆ 6 ಅಂತ ತಂದಿದ್ದೀನಿ ನಾನು. ಆಮೇಲೆ ನೋಡಿದರೆ ನಾವು ಈ ಎಂಟೈರ್ ವೀಡಿಯೋದಲ್ಲಿ ಆಲ್ಮೋಸ್ಟ್ 100, 98, 100, 110 ತನಕ ಕ್ರೂಸ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಸೊ ಸ್ಟಿಲ್ ಓಕೆ, ಸ್ಟಿಲ್ ಇಟ್ಸ್ ಫೈನ್. ಯಾಕಂದರೆ ಆಲ್ಮೋಸ್ಟು ಬರೀ ನಾನು ಒಬ್ಬನೇ ಎತ್ಕೊಂಡು 38-39, ಬಟ್ ಆವಾಗ 130-120 ಕ್ರಾಸ್ ಮಾಡ್ಕೊಂಡು ಬಂದಿದ್ದೆ. ಸೊ ಬಟ್ ಇವನ್ ಲಾಸ್ಟ್ ಟೈಮ್ ನಾನು ಈ ಖಾಲಿ ಪ್ಯಾನಿಯರ್ಸ್ ಹಾಕೊಂಡು ಹೋಗಿದಾಗೂ 38-39 ಕೊಟ್ಟಿದ್ದೆ. ಬಟ್ ಇದು ಫುಲ್ಲಿ ಲೋಡ್ ಇದೆ ಆಲ್ಮೋಸ್ಟ್. ನನಗನ್ಸೋ ಮಟ್ಟಿಗೆ 20 kg ಆ ಕಡೆ ಈ ಕಡೆ ಪ್ಲಸ್ಸು ಒಂದು 5-6 kg ಟಾಪ್ ಬಾಕ್ಸು. ಸೊ ಎಲ್ಲ ಸೇರಿ ಅಲ್ಲೇ ಒಂದು 40-50 kg ಇದೆ. ಇವನು ಒಂದು 60 kg ನಮ್ಮ ಪಿಲಿಯನ್ನು. 100-120 kg ಎಕ್ಸ್ಟ್ರಾ ಅದನ್ನು ಫುಲ್ ಮಾಡೋಕ್ಕೆ ತೊಗೊಂಡಿದೆ. ಜಸ್ಟ್ ಸ್ಟಿಲ್ ಬಿ ಗುಡ್. ಸೊ ಇವಾಗ ನಾನು ಎಂಟೈರ್ ಟ್ರಿಪ್ ಎಕ್ಸ್ಪೆನ್ಸಸ್ನ ಹ್ಯಾವ್ ಟು ಕ್ಯಾಲ್ಕುಲೇಟ್
ಬಿಕಾಸ್ ದ ಮೈಲೇಜ್ ನಾನು ಇವಾಗ 33-34 ಅಂತ ಹಿಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಪೆನ್ಸಸ್ನ. ಸೊ ಇವಾಗ ಫುಲ್ ಮತ್ತು ನನ್ನ ಆ್ಯಕ್ಚುಲಿ ಟ್ರಿಪ್ ಕಾಸ್ಟು ಜಾಸ್ತಿ ಆಯಿತು ಬಾಯ್ಸ್, ಜಾಸ್ತಿ ಆಯಿತು. ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು. ದಿಸ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಲೈಫ್. Nothing can be done. ಹೀಗಾಗಿ there is no other option. ರೀಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ನಾನು ಲಾಸ್ಟು ಎಂಡು ಎಲ್ಲ ಟ್ರಿಪ್ ಮುಗಿದ್ಮೇಲೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ, ಯಾವ ಥರ ನೀವು ಟ್ರಿಪ್ ಪ್ಲ್ಯಾನ್ ಮಾಡಬೇಕು, ಏನು ಥಿಂಗ್ಸ್ನ ಕ್ಯಾರಿ ಮಾಡಬೇಕು, ಆ್ಯಂಡ್ ಆಲ್ಸೋ ಈ ಟ್ರಿಪ್ಪದ ಕಾಸ್ಟ್ ಎಷ್ಟಾಯಿತು, ಏನೇ ನಮಗೆ ಡಿಫಿಕಲ್ಟೀಸ್ ಬಂತು, ಸೊ ನಾವು ಅದನ್ನ ಯಾವ ಥರ ಓವರ್ಕಮ್ ಮಾಡಿದ್ವಿ ಇನ್ ಕೇಸ್ ಏನಾದರೂ ಇತ್ತು ಅಂತಂದರೆ ಎಲ್ಲ ಕಂಪ್ಲೀಟ್ ಇವು ಸಪ್ರೇಟ್ ಒಂದು ಈ ಸೀರೀಸ್, ಈ ರೈಡ್ ಸೀರೀಸ್ ಆದಮೇಲೆ ಅದೊಂದು ಕಂಪ್ಲೀಟ್ ಈ ರೈಡ್ ರಿವ್ಯೂ ಒಂದು ವೀಡಿಯೋ ಬೇರೆ ಮಾಡ್ತೀನಿ, ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ದಟ್ ಯಾರ್ಯಾರು ವಿ ಸ್ಟ್ರಾಮಲ್ಲಿ ಲಾಂಗ್ ಹೋಗ್ತೀನಿ, ಕನ್ಯಾಕುಮಾರಿ ಹೋಗ್ತೀನಿ ಅಥವಾ ಬೇರೆ ಎಲ್ಲಾದರೂ ಲಾಂಗ್ ಹೋಗ್ತೀನಿ 2000-3000 ಕಿಲೋಮೀಟರ್ಸ್, ನನಗೆ ಇಟ್ ಮೈಟ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆದಮೇಲೆ ಯಾರೇ ಸಬ್ಸ್ಕ್ರೈಬ್ ಮಾಡಿ ಆಲ್ಮೋಸ್ಟ್ 450 ಅದೇ ಥರ ನಾವು ಇದ್ದೀವಿ ಇವಾಗ ಟೋಟಲ್ ಸಬ್ಸ್ಕ್ರೈಬರ್ಸು. ಸೊ ನೆಕ್ಸ್ಟ್ 500ಗೆ ಅಲ್ಲಿ ಗಿವ್ ಅವೇ ಮಾಡ್ತೀನಿ. ಸೊ ಪ್ರಾಬಬ್ಲಿ ಅದು ಎಕ್ಸಾಕ್ಟ್ ನಾನು ಕನ್ಯಾಕುಮಾರಿ ಟ್ರಿಪ್ ಮುಗಿಸ್ಕೊಂಡು ಬಂದ್ಕೊಳ್ಳೇ ಅಷ್ಟಲ್ಲೇ ಆಗುತ್ತೆ. ಈ ವಾರದಲ್ಲಿ ಒಂದು 50 ಸಬ್ಸ್ಕ್ರೈಬರ್ಸ್ ಬರುತ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಸಿ. ಫೈನಲಿ ಬೆಂಗಳೂರು ನಮ್ಮದು ಬೆಂಗಳೂರು ಬಂತು ಗುರು, ಬೆಂಗಳೂರು. ಸೊ ಇವಾಗ ಸಮಯ 2:36. ಐ ಥಿಂಕ್ ಮನೆ ಸೇರೋದ್ರಲ್ಲೇ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಅಂದ್ಕೊಳ್ತೀನಿ, ಡಿಪೆಂಡಿಂಗ್ ಅಪಾನ್ ದ ಟ್ರಾಫಿಕ್. ಹಾಫ್ ಆನ್ ಅವರ್ 45 ಮಿನಿಟ್ಸ್ ಆಗ್ಬೋದು. ಬಟ್ ಮಳೆ ಬರೋ ಥರ ಕಾಣ್ತಾ ಇದೆ ಇವರು. ಇದೇನು ವೆದರು, ಏನು ಇಷ್ಟೋ ತನಕ ಬೇಜಾನ್ ಬಿಸಿಲಿದ್ದು, ನಾನು ಅದೇ ಮಾತಾಡ್ಕೊಂಡು ಬರ್ತಾಯಿದ್ವಿ. ಈ ಸಡನ್ ನೋಡಿದ್ರೆ ಮೋಡ ಕವಿದ ವಾತಾವರಣ ಆಗಿದೆ. ಇನ್ನು ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಸೊ ಟು ಬಿ ಕೇರ್ಫುಲ್. ಮನೆ ಹೋಗೋ ತನಕ ತುಂಬ ಸ್ವಳ ಮಕ್ಕಳ. ಸೊ ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಅರೌಂಡ್ 4:30 ಅಂತೀವಿ ಅಷ್ಟೇ, ಅದಾಗೋದೇ ಇಲ್ಲ. ಅರೌಂಡ್ 5:30 ಅಷ್ಟೊತ್ತಿಗೆ ಬಿಡಬೇಕು ಅಂತ ಪ್ಲ್ಯಾನ್ ಇರೋದು. ಸೊ ನೋಡೋಣ. ಇವಾಗ ಹೋಗಿ ನಮ್ಮ ಇನ್ನೊಬ್ಬ ಬಾಯ್ಸ್ ಹತ್ರ ಮಾತಾಡ್ಬಿಟ್ಟು ಫೈನಲ್ ಆಗಿ ಎಷ್ಟು ಆಗುತ್ತೆ, ಎಷ್ಟೊತ್ತಿಗೆ ಬಿಡಬೇಕು ಏನು ಅಂತ ಫೈನಲೈಸ್ ಮಾಡಬೇಕು ಇವಾಗ ಹೋಗ್ಬಿಟ್ಟು. 400 ಕಿಲೋಮೀಟರ್ಸ್ ಆಗಿದೆ ಇವಾಗ. ಇನ್ನೂ 25 ಕಿಲೋಮೀಟರ್ಸ್ ಟು ಗೋ ಐ ಗೆಸ್. ಸೊ ಅದೇ ಹೇಳಿದ್ನಲ್ಲ, ಇವತ್ತಿಲ್ಲಿ ಸ್ಟೇ ಮಾಡಿ ಇವಾಗ ತುಂಬ ಕೆಲಸಗಳಿದ್ದಾವೆ ಆ್ಯಕ್ಚುಲಿ. ಸೊ ಆಲ್ರೆಡಿ ತುಂಬಾ ಕಾಲ್ಸ್ ಮೇಲೆ ಕಾಲ್ಸು. ಸೊ ಮುಗಿಸ್ಕೊಂಡು ಹೋಗಿ ಕೆಲಸ ಮುಗಿಸಿ ದೆನ್ ಎಲ್ಲ ಫೈನಲ್ ಮಾಡಿ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಬಿಡಬೇಕು. ಆಮೇಲೆ ರೂಟ್ ಮ್ಯಾಪ್ ಫೈನಲ್ ಮಾಡ್ಕೋಬೇಕು. ಅದೇ ಬೆಳಗ್ಗೆ ಆಗಲೇ ಹೇಳಿದ್ನಲ್ಲ ನಿಮಗೆ, ರೈಡ್ ಸ್ಟಾರ್ಟ್ ಮಾಡೋದ್ರೆ ಹೇಳಿದೆ. ಸೊ ರೂಟ್ ಪ್ಲ್ಯಾನ್ ಚೇಂಜ್ ಮಾಡೋದ್ರಲ್ಲಿದ್ದೀನಿ ಅಂತ, ಅದನ್ನು ಫೈನಲ್ ಮಾಡಿಕೊಂಡು ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಸೊ ಬೆಳಿಗ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡಿ ರೈಡ್ ಮಾಡಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ ಏನು ಫೈನಲ್ ಆಗಿದೆ ಏನಂತ. ಸೊ ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನಾಳೆ ವಿಡಿಯೋಗೆ ಡೇ 2ಗೆ
ಕಾಯ್ತಾ ಇರಿ, ಬರುತ್ತೆ ಡೇ 2 ಕನ್ಯಾಕುಮಾರಿ ರೈಡ್ ಡೇ 2 ಎಪಿಸೋಡ್ಗೆ. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್ ಗೈಸ್. ಮತ್ತೆ ಸಿಗ್ತೀನಿ ನಿಮಗೆ ಡೇ 2 ವೀಡಿಯೋದಲ್ಲಿ. ನಾಳೆ ಏನಾಗುತ್ತೆ, ಏನು ಫೈನಲ್ ಆಯಿತು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಸೊ ಅದನ್ನು ಕಂಪ್ಲೀಟಾಗಿ ಹೇಳ್ತೀನಿ ಒಂದ್ಸತಿ ರೈಡ್ ಸ್ಟಾರ್ಟ್ ಮಾಡಿದ್ಮೇಲೆ ಡೇ 2 ಅಲ್ಲಿ. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್ ಗೈಸ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮಗೆ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ. ಇಷ್ಟೊಂದು ಕಷ್ಟಪಡ್ತಿದ್ವಿ ಕಂಟೆಂಟ್ ಮಾಡೋಕ್ಕೆ, ಸೊ ಇಟ್ ವಿಲ್ ಬಿ ವೆರಿ ಗುಡ್ ಹೆಲ್ಪ್. ಸೊ ಎನಿವೇ ಗೈಸ್, ಲೆಟ್ಸ್ ಎಂಡ್ ದಿಸ್. ಸೊ ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ರೈಡ್ ಸೇಫ್ ಗೈಸ್.